ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕಲಿಯುಗ ಅಂತ್ಯವಾಗ್ತಾ ಬರುವಾಗ ಮನುಷ್ಯನ ಆಯಸ್ಸು ಎಷ್ಟು ಕಡಿಮೆಯಾಗುತ್ತಾ ಹೋಗುತ್ತೆ, ಎಷ್ಟು ವರ್ಷ ಬದುಕ್ತಾನೆ ಮನುಷ್ಯ, ಹಾಗೆಯೇ ಕಲಿಯುಗದಲ್ಲಿ ಕಲಿಕೆ ಹೇಗೆ ಅವತರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಂದಕ್ಕೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಕೇ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋ ಮಾಹಿತಿ ಉಳ್ಳವಂಥ ವಿಡಿಯೋನ ಹಾಕ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋಂಥವರು ಕೂಡ ಕೇಳಬಹುದು. ಸಮಸ್ಯೆಯನ್ನು ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ ಅಂತ ಹೇಳ್ತಾ, ನಾನು ಜೊತೆ ಯಾವತ್ತಿರುತ್ತೆ ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಸ್ವಲ್ಪ ಆಚೆ ಆಗ್ಬೋದು, ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ, ಕಲಿಯುಗದಲ್ಲಿ ಮನುಷ್ಯನು ಸಾವಿರಾರು ಮಾನಸಿಕ ದೈಹಿಕ ಸಂಕಷ್ಟಗಳಿಗೆ ಸಿಲುಕುವ ಮೂಲಕ ಭೂಮಿಯಲ್ಲೇ ನರಕವನ್ನು ಅನುಭವಿಸುತ್ತಾನೆ. ಕಲಿಯುಗದಲ್ಲಿ ಮನುಷ್ಯನ ಜೀವಿತಾವಧಿ ಎಷ್ಟು ವರ್ಷಗಳ ಕಾಲ ಇರುವಂಥದ್ದು, ಕಲಿಯುಗದಲ್ಲಿ ಕಲಿಕೆ ಹೇಗೆ ಅವತರಿಸುವಂಥದ್ದು ಅಂದರೆ ನಾವು ನೋಡುತ್ತೇವಲ್ವ, ಭೂಮಿಯಲ್ಲೇ ನಾವು ನರಕವನ್ನು, ಅಂದರೆ ಏನೇ ಇಲ್ಲಿ ಬೇಡವಾದ ಕರ್ಮ ಮಾಡಿದರೆ ಇಲ್ಲೇ ನರಕ ಸಿಗುವಂಥದ್ದು. ಅಲ್ಲಿ ಹೋದ ನಂತರ ಬೇರೆಯೇ ಇದೆ. ಅದೇ ಇಲ್ಲಿ ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ ಇಲ್ಲಿಯೇ ಅನುಭವಿಸಿಕೊಂಡು ಹೋಗುವ ಒಂದು ಯುಗನೇ ಕಲಿಯುಗ. ಕಲಿಯುಗನ ಪಾಪದ ಯುಗವೆಂದು ಪಾಪಿಗಳ ಯುಗವೆಂದು ಕರೆಯಲಾಗುತ್ತೆ. ಯುಗದಲ್ಲಿ ಮನುಷ್ಯನ ಕರ್ಮ ಮುಗಿಲು ಮುಟ್ಟುತ್ತೆ. ಅಧರ್ಮ ಎನ್ನುವಂಥದ್ದು ಮಿತಿಯಿಲ್ಲದೆ ಸಾಗುತ್ತೆ. ವಾಸ್ತವವಾಗಿ ಕಲಿಯುಗವನ್ನು ಅಂತಗೊಳಿಸಲು ಭಗವಾನ್ ವಿಷ್ಣು ಮತ್ತು ಭೂಮಿ ಮೇಲೆ ಕಲ್ಕಿ ಅವತಾರವನ್ನು ತೆಗೆದುಕೊಂಡು ಬರುತ್ತಾರೆ ಅಂತ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಭಗವಾನ್ ವಿಷ್ಣುವಿನ ಕಲ್ಕಿ ಅವತಾರ ಮನುಷ್ಯನಿಗೆ ಎಲ್ಲ ಪಾಪಗಳನ್ನು ಅಂತ್ಯಗೊಳಿಸುತ್ತೆ. ಕಲಿಯುಗದ ಅಂತ್ಯಗೊಂಡ ನಂತರ ಸತ್ಯಯುಗ ಮತ್ತೊಮ್ಮೆ ಸೃಷ್ಟಿಯಾಗುತ್ತೆ. ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಿದ ಪ್ರಕಾರ ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು ತೀರ ಕಡಿಮೆ ಆಗುತ್ತೆ. ಮನುಷ್ಯನು ಕೆಲವು ದಿನಗಳಲ್ಲಿ ತನ್ನ ಅಂತ್ಯವನ್ನು ಕಂಡುಕೊಳ್ಳುತ್ತಾನೆ. ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು ಎಷ್ಟು ಕಡಿಮೆ ಆಗುತ್ತದೆ, ಕಲಿಕೆ ಅವತಾರ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅಂದರೆ ಈಗಲೇ ಆಯುಷ್ಯ ಕಮ್ಮಿ ಅಲ್ವಾ ಮನುಷ್ಯರಿಗೆ, ಹಾಗೆಯೇ ಕಲಿಯುಗ ಅಂತ್ಯವಾಗ್ತಾ ಬರುವಾಗ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದನ್ನು ನೋಡೋಣ. ಕಲಿಯುಗದ ಕೊನೆಯಲ್ಲಿ ಮಾನವರು ಈ ಯುಗದಲ್ಲಿ ಮಾತ್ರ ಉಳಿಯುತ್ತಾರೆ. ಈ ಹಿಂದೆ ಜನರು 100 ವರ್ಷಕ್ಕಿಂತಲೂ ಅಧಿಕ ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದರೆ ಪ್ರಸ್ತುತ ದಿನಗಳಲ್ಲಿ ಮನುಷ್ಯನ ಜೀವಿತಾವಧಿ ಕಡಿಮೆ ಆಗಲಿ, ಈಗಲೇ ಕಡಿಮೆ ಆಗಿದೆ ಅಲ್ವಾ. ಎಷ್ಟೋ ಮಂದಿ 40 ವರ್ಷಕ್ಕೆ ಸಾಯುವಂಥದ್ದು. ಈಗ ಮಾನವರು 60-80 ವರ್ಷಗಳ ಕಾಲ ಮಾತ್ರ ಬದುಕಿದ್ರೆ ದೊಡ್ಡದು. ಅದು 100 ವರ್ಷಗಳ ಕಾಲ ಬದುಕಿದ್ರೆ ನಾವು ಇತ್ತೀಚಿನ ನೋಡಲು ಸಾಧ್ಯವಾಗುವುದಿಲ್ಲ. ಭವಿಷ್ಯದಲ್ಲಿ ಇದರ ಸಂಖ್ಯೆ ಕೇವಲ 20 ವರ್ಷಕ್ಕೆ ಇಳಿಯಬಹುದು. ಮನುಷ್ಯನು ಕೇವಲ 20 ವರ್ಷಗಳ ಜೀವಿತಾವಧಿಯನ್ನು ಹೊಂದಬಹುದು. ಕಲಿಯುಗದಲ್ಲಿ ವ್ಯಕ್ತಿಯ ಆಯಸ್ಸಿನಲ್ಲಿ ಮಾತ್ರವಲ್ಲ, ಆತನ ಎತ್ತರ, ದೇಹಾಕಾರದಲ್ಲೂ ಸಾಕಷ್ಟು ಬದಲಾವಣೆಗಳಾಗುವುದು. ಹಿಂದಿನ ದಿನಗಳಲ್ಲಿ ಮನುಷ್ಯನ ಆಯಸ್ಸು ಹೇಗೆ ಹೆಚ್ಚಾಗಿರುತ್ತಿತ್ತು, ಹಾಗೆಯೇ ಎತ್ತರ ಕೂಡ ಹೆಚ್ಚಾಗಿತ್ತು. ದೇಹದ ಆಕಾರ ಇತಿಮಿತಿಗಳಲ್ಲಿತ್ತು. ಇದು ಕಲಿಯುಗದಲ್ಲಿ ಕ್ರಮೇಣವಾಗಿ ಕಡಿಮೆ, ಅಂದರೆ ಕಲಿಯುಗ ಅಂತ್ಯವಾಗ್ತಾ ಬರುವಾಗ ಆಯಸ್ಸು ಕಡಿಮೆ ಆಗುತ್ತೆ, ಗಾತ್ರದಲ್ಲೂ ಕಡಿಮೆ ಆಗುತ್ತೆ, ಆಕಾರದಲ್ಲೂ ಕಡಿಮೆ ಆಗುತ್ತೆ, ಮಾನವನ ಎತ್ತರ ಕಡಿಮೆ ಆಗೋದು. ಇಷ್ಟೇ ಅಲ್ಲ, ಭವಿಷ್ಯದಲ್ಲಿ ಮಾನವರ ಹಸುಗಳು, ಗೂಳಿಗಳು ಮತ್ತು ಮೇಕೆಗಳ ಎತ್ತರಕ್ಕೆ ಇಳಿಯುವಂಥದ್ದು. ಇದನ್ನು ಕಲಿಯುಗದ ಅಂತ್ಯ ಅಂತ ಕರೆಯುತ್ತಾರೆ. ಈ ಸಮಯದಲ್ಲಿ ಭಗವಾನ್ ವಿಷ್ಣು ಕಲ್ಕಿ ಅವತಾರದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಪುರಾಣಗಳಲ್ಲಿನ ಉಲ್ಲೇಖಗಳ ಪ್ರಕಾರ ಭಗವಾನ್ ವಿಷ್ಣು ಕಲ್ಕಿ ಅವತಾರದಲ್ಲಿ ಉತ್ತರ ಪ್ರದೇಶದ ಮೊರಾದಾಬಾದ್ ಬಳಿ ಇರುವ ಸಂಬಾಲ್ ಗ್ರಾಮದಲ್ಲಿ ಜನಿಸ್ತಾರೆ ಅನ್ನುವ ನಂಬಿಕೆ. ವಿಷ್ಣು ತನ್ನ ಕಲ್ಕಿ ಅವತಾರದಲ್ಲಿ ಪದ್ಮ, ವೈಷ್ಣವಿ ಎನ್ನುವ ಹೆಸರಿನ 2 ಪತ್ನಿಯರನ್ನು ಹೊಂದುತ್ತಾರೆ ಎಂದು ಹೇಳಲಾಗಿದೆ. ಮನುಷ್ಯರು ಕಲಿಯುಗದಲ್ಲಿ ಸಾಕಷ್ಟು ದೈಹಿಕ ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ. ಸತ್ಯಯುಗದ ಸೃಷ್ಟಿಗಾಗಿ ಭಗವಾನ್ ವಿಷ್ಣು ಮತ್ತು ಕಲ್ಕಿ ಅವತಾರವನ್ನು ತೆಗೆದುಕೊಂಡು ಸಂಪೂರ್ಣ ಕಲಿಯುಗವನ್ನು ತೆಗೆದುಹಾಕಿ ಸತ್ಯಯುಗವನ್ನು ಸೃಷ್ಟಿ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋವಾಗಿರುತ್ತೆ. ಧನ್ಯವಾದಗಳು.